ಅಧ್ಯಕ್ಷರಾಗಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದೇವೆ. ಯಾವುದೇ ಹುದ್ದೆ ತನ್ನದೇ ಆದಂತಹ ವೈಶಿಷ್ಟ್ಯನ ಹೊಂದಿರುತ್ತದೆ. ಬಹುಶಃ ಇವತ್ತು ರವಿ ಮಂಜೇಗೌಡರ ಆಯ್ಕೆ ಸೂಕ್ತ ವ್ಯಕ್ತಿಗೆ ಸೂಕ್ತ ಸ್ಥಾನಮಾನ ಸಿಕ್ಕಿದೆ ಅಂತ ನಾನು ಭಾವಿಸುತ್ತೇನೆ. ನಾನು ತಮ್ಮೆಲ್ಲರ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಪಕ್ಷದ ಸಂಘಟನೆಯ ಒಂದು ದೊಡ್ಡ ಜವಾಬ್ದಾರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬರುತ್ತೆ. ನಾನು ಬಹಳ ಹಿಂದಿನಿಂದಲೂ ನಾನು ಎಲ್ಲ ಸಭೆಗಳಲ್ಲೂ ನಾನು ಹೇಳ್ತಾ ಇರ್ತೇನೆ, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು, ಬ್ಲಾಕ್ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಮತ್ತು ಸುಮಾರು 28 ಮುಂಚೂಣಿ ಘಟಕಗಳು ಮತ್ತು ನಮ್ಮ ಪಕ್ಷದ ಆಂತರಿಕವಾಗಿ ಇರುವಂತಹ ಸಮಿತಿಗಳಲ್ಲಿ ಪ್ರತಿ ಬ್ಲಾಕ್ ವ್ಯಾಪ್ತಿಯಲ್ಲಿ ನಾವು ಕಾರ್ಯಕಾರಿಣಿ ಸಮಿತಿಯನ್ನು ಮಾಡ್ತೇವೆ. ವಾರ್ಡ್ ಮಟ್ಟದಲ್ಲೂ ಕೂಡ ನಾವು ಸಂಘಟನೆ ಮಾಡುವಂತ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕಾಗುತ್ತೆ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸುತ್ತಲೇ ಪ್ರತಿ ಬೂತ್ ಮಟ್ಟದಲ್ಲೂ ಕೂಡ ನಾವು ಸಮಿತಿಗಳನ್ನ ರಚನೆ ಮಾಡುವಂಥದಕ್ಕೆ ಅನೇಕ ಸಂದರ್ಭದಲ್ಲಿ ನಾವು ಸೂಚನೆಗಳು ಕೊಟ್ಟಿದ್ದೇವೆ. ಚುನಾವಣೆಗಳು ಬಂದಂತಹ ಸಂದರ್ಭದಲ್ಲಿ ಪ್ರತಿ ಬೂತ್ಗೆ PLA 2 ಅನ್ನು ನಾವು ನೇಮಕ ಮಾಡುವಂಥದಕ್ಕೂ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಬಹುಶಃ ಆದ್ರೆ ಕಾರ್ಯಕರ್ತರ ಪಕ್ಷ ಮಾಡುವಂಥದ್ರಲ್ಲಿ ನಮಗೆ ಯಾವುದೇ ಅನುಮಾನ ಇಲ್ಲ. ಇವತ್ತೂ ಇದು ಜನಮನ್ನಣೆ ಪಡೆದಿರುವಂತಹ ಪಕ್ಷವಾಗಿದೆ, ಕಾರ್ಯಕರ್ತರ ಪಕ್ಷವಾಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕಾರ್ಯಕರ್ತರಿಗೆ ಮನ್ನಣೆ ಕೊಡುವಂತ ಕೆಲಸ ನಾವು ಮಾಡಬೇಕಾಗುತ್ತೆ. ರವಿಯನ್ನು ನಾನು ಬಹಳ ವರ್ಷಗಳಿಂದ ಬಂದೆ. ಅವರು ತಗೊಂಡಂತ ಯಾವುದೇ ಜವಾಬ್ದಾರಿ, ಯಾವುದೇ ರೀತಿಯ ಒತ್ತಡಕ್ಕೆ ಒಳಗಾಗದೆ ತಾವು ಮಾಡಬೇಕಾಗಿರುವಂತ ಕೆಲಸ ಬಹಳ ಸ್ಪಷ್ಟವಾಗಿ ಮಾಡುವಂತಹ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾರೆ. ನಮ್ಮ ನಿರೀಕ್ಷೆ ಪಕ್ಷದ ಸಂಘಟನೆ ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕ್ ಇದು ಮಾದರಿ ಬ್ಲಾಕ್ ಆಗಿ ಪರಿವರ್ತಿಸಿಕೊಳ್ಳಬೇಕು. ಕಾಂಗ್ರೆಸ್ಸಿನ ಒಂದು ಭದ್ರ ಕೋಟೆಯಾಗಿ ನೀವು ಅದು ಮಾಡುವಂಥದಕ್ಕೆ ನಿಮ್ಮ ಎಲ್ಲ ರೀತಿಯ ಶ್ರಮವನ್ನು ನೀವು ಹಾಕಬೇಕಾಗುತ್ತೆ. ಇವತ್ತು ನೀವು ಈ ಹೊಸ ಜವಾಬ್ದಾರಿಯನ್ನ ಕೊಂಡ್ಕೊಂಡಿರುವಂತಹ ಸಂದರ್ಭದಲ್ಲಿ ನಿಮ್ಮ ಅಧಿಕಾರದ ಏನು ಹಸ್ತಾಂತರ ಮಾಡುವಂತಹ ಸಂದರ್ಭಕ್ಕೆ ಇಲ್ಲಿ ಸೇರುವಂತಹ ಅಪಾರ ಸಂಖ್ಯೆಯ ಕಾರ್ಯಕರ್ತರು, ಅಭಿಮಾನಿಗಳು ನೋಡಿದಂತಹ ಸಂದರ್ಭದಲ್ಲಿ ಬಹುಶಃ ಆ ಕ್ಷೇತ್ರಕ್ಕೆ ಒಂದು ಹೊಸ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಆ ಶಕ್ತಿಯನ್ನು ಫಲಿತಾಂಶವಾಗಿ ತರುವಂತಹ ಜವಾಬ್ದಾರಿ ನಿಮ್ದಾಗುತ್ತೆ. ಕೇವಲ ಚುನಾವಣೆಗಳು ಬಂದಾಗ ಮಾತ್ರ ನಾವು ಸಂಘಟನೆ ಮಾಡಬೇಕು ಅನ್ನೋದಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 5 ಪ್ರಮುಖವಾದಂತಹ ಗ್ಯಾರಂಟಿಗಳು ನಾವು ಏನು ಆಶ್ವಾಸನೆಗಳಾಗಿ ಕೊಟ್ಟಿದ್ವಿ ಅದನ್ನ ಸಂಪೂರ್ಣವಾಗಿ ಜಾರಿ ಮಾಡುವಂತಹ ಜವಾಬ್ದಾರಿಯನ್ನು ತಗೊಂಡು ನಾವು ಇವತ್ತು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಹುಶಃ ಜನರಿಗೆ ಏನಿವತ್ತು ಲಾಭ ಸಿಕ್ಕಿದೆ, ನಾನಂತ ಹೇಳುವಂಥದ್ದು ನಮ್ಮ ಧಾರ್ಮಿಕ ಆಚರಣೆ ಮತ್ತು ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಉಪಕಾರ ಮಾಡುವಂಥವ್ರಿಗೆ ನೆನೀಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಇದರಲ್ಲೂ ನಾನು ನನ್ನ ಕಾರ್ಯಕರ್ತರಲ್ಲಿ ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ಳುವಂಥದ್ದು, ಯಾವುದೇ ಒಂದು ಅಧಿಕಾರ ಅಥವಾ ಯಾವುದೇ ರೀತಿಯ ಮನ್ನಣೆ ನಮ್ಗೆ ಸಿಗ್ಬೇಕಾದ್ರೆ ನಮ್ಮ ಪ್ರಯತ್ನ ಯಶಸ್ವಿಗೆ ಸಾಧ್ಯ ಇದೆ. ನೀವು ಜನರ ಮಧ್ಯೆ ಇರಬೇಕು, ಜನರ ಕಷ್ಟ ಸುಖಗಳನ್ನ ಆಳಿಸಿ ಅದನ್ನ ಪ್ರಯತ್ನ ಮಾಡಿ. ಚಾಮರಾಜ ಕ್ಷೇತ್ರದಲ್ಲಿ ನಮ್ಮ ಶಾಸಕರಿದ್ದಾರೆ, ಕ್ರಿಯಾಶೀಲರಾಗಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ನಾನಿದ್ದೇನೆ. ಕೃಷ್ಣನ ಕ್ಷೇತ್ರ ನಮ್ದಿಲ್ಲ ಅಂತ ಹೇಳಿದ್ರು ಕೂಡ ಇವತ್ತು MK ಸೋಮಶೇಖರ್ ನಮ್ಮ ಭಾಗಕ್ಕೆ, ನಮ್ಮ
ಪಕ್ಷದ ವತಿಯಿಂದ ನಮ್ಮ ಅಭ್ಯರ್ಥಿ ಆಗಿದ್ದಂಥವರು ಅವರ ಮೇಲೂ ಜವಾಬ್ದಾರಿ ಇದೆ. ನಗರದ 3 ಕ್ಷೇತ್ರಗಳಲ್ಲೂ ಕಾರ್ಯಕರ್ತರು ಹೆಚ್ಚಿನ ರೀತಿಯಲ್ಲಿ ಜನರ ಮಧ್ಯೆ ಇರಬೇಕು, ಜನರ ಸಮಸ್ಯೆಗಳನ್ನ ಆಲಿಸಿ ಬಗೆಹರಿಸುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಇದು ಗೃಹ ಜ್ಯೋತಿ ಸಾಮಾನ್ಯವಾಗಿ ಎಲ್ಲರಿಗೂ ಸಿಗುವಂಥದ್ದಾಗಿದೆ. ನಮ್ಮ ಸ್ತ್ರೀ ಶಕ್ತಿಯ ಒಂದು ಯೋಜನೆ KSRTC ಬಸ್ ಅಲ್ಲಿ ಪ್ರಯಾಣ ಬೆಳೆಸುವಂಥದ್ದು ಅದು ಸಾಮಾನ್ಯವಾಗಿ ಎಲ್ಲರಿಗೂ ಸಿಗ್ತದೆ. ಗೃಹಲಕ್ಷ್ಮಿ ಯೋಜನೆಗೆ ಕೆಲವೊಂದು ನ್ಯೂನತೆಗಳು ಮತ್ತು ತಾಂತ್ರಿಕ ತೊಂದರೆಗಳು ನಮ್ಮ ಮುಂದೆ ಬರ್ತಾ ಇದೆ. ಆಧಾರ್ ಕಾರ್ಡ್ ಮತ್ತು ಬ್ಯಾಂಕಿನ ಖಾತೆ ಜೋಡಣೆ ಆಗದೆ ಇರುವಂಥದ್ದು ಅಥವಾ ರೇಷನ್ ಕಾರ್ಡ್ ನಲ್ಲಿ ಒಂದೇ ಹೆಸರೇ ಆಧಾರದಲ್ಲಿ ಒಂದೇ ಹೆಸರೇ ಇರುವಂಥದ್ದು, ಇಂಥ ಕೆಲವೊಂದು ನ್ಯೂನತೆಗಳಿವೆ. ಎಲ್ಲ ಬ್ಲಾಕ್ ಮಟ್ಟದಲ್ಲಿ, ಎಲ್ಲ ವಾರ್ಡ್ ಮಟ್ಟದಲ್ಲಿ ಅಧ್ಯಕ್ಷರು ಇದು ತಾವು ಸೂಚನೆ ಕೊಡಬೇಕು. ನಮ್ಮ ಕಾರ್ಯಕರ್ತರು ಜನರ ರಕ್ಷಣೆಗೆ ಬರಬೇಕು. ಅವರ ಸಮಸ್ಯೆಯನ್ನು ಬಗೆಹರಿಸುವಂಥದ್ದಕ್ಕೆ ಏನು ಹಾಕಬೇಕು ಅನ್ನೋದು ನೋಡಿ ಅವರಿಗೆ ಆ 5 ಗ್ಯಾರಂಟಿಗಳನ್ನ ತಲುಪಿಸುವಂತ ರೀತಿಯಲ್ಲಿ ನಾವು ಕೆಲಸ ಮಾಡೋಕೆ ಮುಂದಾಗ್ತದೆ. ಈಗ ಎಲೆಕ್ಟ್ರಿಸಿಟಿದು, ವಿದ್ಯುತ್ ಶಕ್ತಿದು ಬಹುಶಃ ಎಲ್ಲರಿಗೂ ಸಿಗ್ತಾ ಇದೆ. ನಗರ ವ್ಯಾಪ್ತಿಯಲ್ಲಿ ಸುಮಾರು 81% ಜನ ಅದರ ಲಾಭ ಪಡ್ಕೊತಾ ಇದ್ದಾರೆ. ಎಲ್ಲ ನಮ್ಮ ಕಾಲೋನಿಗಳಾಗಿರ್ಬೋದು, ಸ್ಲಮ್ ಬೋರ್ಡಿನ ಕಾಲೋನಿಗಳಾಗಿರ್ಬೋದು, ನಮ್ಮಲ್ಲಿರುವಂತಹ ಬೇರೆ ಬೇರೆ ಬಡಾವಣೆಗಳು ಏನು ಇವತ್ತು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿದೆ ಎಲ್ಲರಿಗೂ ಈ ಸೌಕರ್ಯ ಸಿಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಮಾತ್ರ ಸ್ವಲ್ಪ ಸಮಸ್ಯೆ ಆಗಿರುವಂಥದ್ದು. ಅದರ ಜೊತೆಗೆ 2000